ಇನ್ನು ನಿರಂತರ ಮನೆಯೊಂದು ಕುಸಿದಿದೆ ಮಳೆಗೆ ತಪ್ಪಿದ ಭಾರಿ ಅನಾಹುತ ಮನೆ ಕುಸಿತಾ ಇದ್ದಂತೆ ಹೊರ ಓಡಿ ಬಂದಿದ್ದಾರೆ ಕುಟುಂಬಸ್ಥರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ರಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ್ಕುಮಾರ್ ಬಾಳಪ್ಪಗೋಳ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮನೆ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯ ಹಿನ್ನೆಲೆಯಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಇನ್ನು ಮನೆ ಗೋಡೆ ಹೊರಭಾಗದಲ್ಲಿ ಕುಸಿದು ಬಿದ್ದಿದೆ. ಒಂದು ವೇಳೆ ಒಳಭಾಗಕ್ಕೆ ಕುಸಿದಿದ್ರೆ ಇನ್ನಷ್ಟು ಅನಾಹುತ ಆಗ್ತಾ ಇತ್ತು. ನಾವು ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ ನೋಡಿ, ಈ ಬಿದಿರಿನ ಮನೆ ಅದು ಬಿದಿರು ಹಾಕಿದ್ದಾರೆ. ಇನ್ನೊಂದು ಕಡೆಯಿಂದ ಈ ಕಾಂಕ್ರೀಟ್ನ RCC ಮನೆ ಕೂಡ ಇದೆ. ಆದರೆ ನೋಡಿ, ಆ ಗೋಡೆನೇ ಬಿರುಕು ಬಿಟ್ಟಿದೆ. ಭಾರಿ ಮಳೆಯಿಂದಾಗಿ ಈ ಬಿರುಕು ಬಿಟ್ಟಿರೋದು ಮನೆ ಕುಸಿದು ಬಿದ್ದಿದೆ. ಚಿಕ್ಕೋಡಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ ನೋಡಿ, ಒಂದು ಬದಿಯ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆ ಕಳ್ಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಸುಮಾರು ಒಂದು ಕುಟುಂಬದಲ್ಲಿ 4-5 ಜನ ಇದ್ದಾರೆ. ಅಂಕುಶ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ. ಅಂಕುಶ್, ಈ ಬೆಳಗಾವಿ ಭಾಗದಲ್ಲಿ ನಾವು ಮೊನ್ನೆಯಿಂದನೂ ನೋಡ್ತಾ ಇದ್ದೀವಿ ಮನೆ ಗೋಡೆ ಕುಸಿಯೋದು, ಈ ಥರದ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಇಲ್ಲಿ ಮತ್ತೊಂದು ಅದೇ ಥರದ ಘಟನೆ ಆಗಿದೆ. ಅಂಕುಶ್, ಏನು ವಾಸುದೇವ್, ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗುತ್ತಿದೆ. ಅದರ ಜೊತೆಗೆ ಏನು ಬೆಳಗಾವಿ ಜಿಲ್ಲೆಯ ಉಪವಿಭಾಗ ವ್ಯಾಪ್ತಿಯ ಚಿಕ್ಕೋಡಿ ಭಾಗದಲ್ಲಿ ಕಳೆದ 2 ದಿನಗಳಿಂದ ಸುರಿದ ಭಾರಿ ಮಳೆ ಹಿನ್ನೆಲೆ ಚಿಕ್ಕೋಡಿ ಪಟ್ಟಣದ ರಾಮನಗರದಲ್ಲಿ ರಾಜಕುಮಾರ್ ಬಾಳಪ್ಪಗೋಳ್ ಎಂಬುವರಿಗೆ ಸೇರಿದ ಮನೆ ಇವತ್ತು ಬೆಳಗಿನ ಜಾವ ಗೋಡೆ ಕುಸಿದು ಬಿದ್ದಿರುವಂತದ್ದು. ಮನೆ ಬೀಳುತ್ತಿದ್ದಂತೆ ಕುಟುಂಬದ ಸದಸ್ಯರು ಹೊರಗಡೆ ಓಡಿ ಬಂದಿರುತ್ತಾರೆ. ಈ ಘಟನೆಯಲ್ಲಿ ಯಾವುದೇ ಅಪಾಯ ಸಂಭವಿಸಿಲ್ಲ. ಇನ್ನು ಮನೆ ಕಳೆದುಕೊಂಡ ಕುಟುಂಬ ಬೀದಿಗೆ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಂಕುಶ್. ಬೆಳಗಾವಿ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿಯ ಎಲ್ಲ ನದಿಗಳು ತುಂಬಿ ಹರಿತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ಥರದ ಅನೇಕ ಅಚಾತುರ್ಯಗಳು, ಅಲ್ಲಲ್ಲಿ ಅವಘಡಗಳು ಸಂಭವಿಸ್ತಾ ಇದೆ. ಮಳೆಗೆ ನಮ್ಮ ಮನಿ ಪೂರ್ಣ ಎಲ್ಲಾ ಹಸಿಯಾಗಿ ಒಂದ್ ಸೈಡ್ ಪೂರ್ಣ ಗಾಡಿ ಎಲ್ಲ ಬಿದ್ದೈತಿ. ಇದರಿಂದ ನಮ್ಗ ಬಹಳಷ್ಟು ತೊಂದರೆ ಆಗಿದೆ. ಅಂದ್ರೆ ನಮ್ ಕುಟುಂಬ ಬೀದಿ ಪಾಲಾಗುವಂಗ ಆಗೈತಿ. ಇದೇ ರೀತಿ ನಮ್ಗೆ ಇಲ್ಲಿ ಈಗ ಯಾವ್ದ ನಿಲ್ಲಕ್ ಇಲ್ಲಿ ಆಸರೆ ಇಲ್ಲ. ಈ ಸೈಡ್ ಎದೆವು ಎಲ್ಲಾನು ಇಲ್ಲಿ ಇದ್ರಾಗನ ಇದ ಮಾಡಿದೀವಿ ನಾವೀಗ. ಈಗೆಲ್ಲಾನು ಇಲ್ಲಿ ಎಲ್ಲಿ ಈಗ ನಮ್ ಸಣ್ಣ ಹುಡುಗರನ್ನ ತಗೊಂಡ್ ಇರಾಕಾಗಲ್ಲ ಅಂತ ಕೆಳಗೆ ಮತ್ತೆ ಈ ಬಾಜುಕ್ ಮನಿಗೆ ಎಲ್ಲಾ ಶಿಫ್ಟ್ ಮಾಡಿವಿ ಸಾಮಾನ್ ಎಲ್ಲಾನು. ಮತ್ತೆ ಯಾವಾಗ ಇದು ಹೊಳೆ ಬೀಳ್ತೈತೆ ಅನ್ನೋದು ನಮಗೂ ತಿಳಿವಲ್ತಾಗೈತಿ. ಅದಕ್ಕ ಸರ್ಕಾರ ನಮ್ಗೆ ಏನಾರೇ ನಮ್ಗೆ ಹೆಲ್ಪ್ ಮಾಡ್ರೆ ಬಹಳಷ್ಟು ನಮ್ಗೆ ಹೆಲ್ಪ್ ಆಕೈತಿ. ಸರ್ಕಾರ ನಮ್ಗೆ ಇದನ್ನ ಏನಾರೇ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಈ ನಮ್ಮ ಮನೆ ಕಟ್ಕೊಳಕ ಆಶ್ರಯ. ಇನ್ನು ನಿರಂತರ ಮನೆಯೊಂದು ಕುಸಿದಿದೆ ಮಳೆಗೆ ತಪ್ಪಿದ ಭಾರಿ ಅನಾಹುತ ಮನೆ ಕುಸಿತಾ ಇದ್ದಂತೆ ಹೊರ ಓಡಿ ಬಂದಿದ್ದಾರೆ ಕುಟುಂಬಸ್ಥರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ರಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ್ಕುಮಾರ್ ಬಾಳಪ್ಪಗೋಳ ಅನ್ನೋರಿಗೆ ಸೇರಿದಂತಹ ಮನೆ ಇದು. ಮನೆ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯ ಹಿನ್ನೆಲೆಯಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಇನ್ನು ಮನೆ ಗೋಡೆ ಹೊರಭಾಗದಲ್ಲಿ ಕುಸಿದು ಬಿದ್ದಿದೆ. ಒಂದು ವೇಳೆ ಒಳಭಾಗಕ್ಕೆ ಕುಸಿದಿದ್ರೆ ಇನ್ನಷ್ಟು ಅನಾಹುತ ಆಗ್ತಾ ಇತ್ತು. ನಾವು ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ ನೋಡಿ, ಈ ಬಿದಿರಿನ ಮನೆ ಅದು ಬಿದಿರು ಹಾಕಿದ್ದಾರೆ. ಇನ್ನೊಂದು ಕಡೆಯಿಂದ ಈ ಕಾಂಕ್ರೀಟ್ನ RCC ಮನೆ ಕೂಡ ಇದೆ. ಆದರೆ ನೋಡಿ, ಆ ಗೋಡೆನೇ ಬಿರುಕು ಬಿಟ್ಟಿದೆ. ಭಾರಿ ಮಳೆಯಿಂದಾಗಿ ಈ ಬಿರುಕು ಬಿಟ್ಟಿರೋದು ಮನೆ ಕುಸಿದು ಬಿದ್ದಿದೆ. ಚಿಕ್ಕೋಡಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ನೋಡಿ, ಒಂದು ಬದಿಯ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆ ಕಳ್ಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಸುಮಾರು ಒಂದು ಕುಟುಂಬದಲ್ಲಿ 4-5 ಜನ ಇದ್ದಾರೆ. ಅಂಕುಶ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ. ಅಂಕುಶ್, ಈ ಬೆಳಗಾವಿ ಭಾಗದಲ್ಲಿ ನಾವು ಮೊನ್ನೆಯಿಂದನೂ ನೋಡ್ತಾ ಇದ್ದೀವಿ ಮನೆ ಗೋಡೆ ಕುಸಿಯೋದು, ಈ ಥರದ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಇಲ್ಲಿ ಮತ್ತೊಂದು ಅದೇ ಥರದ ಘಟನೆ ಆಗಿದೆ. ಅಂಕುಶ್, ಏನು ವಾಸುದೇವ್, ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗುತ್ತಿದೆ. ಅದರ ಜೊತೆಗೆ ಏನು ಬೆಳಗಾವಿ ಜಿಲ್ಲೆಯ ಉಪವಿಭಾಗ ವ್ಯಾಪ್ತಿಯ ಚಿಕ್ಕೋಡಿ ಭಾಗದಲ್ಲಿ ಕಳೆದ 2 ದಿನಗಳಿಂದ ಸುರಿದ ಭಾರಿ ಮಳೆ ಹಿನ್ನೆಲೆ ಚಿಕ್ಕೋಡಿ ಪಟ್ಟಣದ ರಾಮನಗರದಲ್ಲಿ ರಾಜಕುಮಾರ್ ಬಾಳಪ್ಪಗೋಳ್ ಎಂಬುವರಿಗೆ ಸೇರಿದ ಮನೆ ಇವತ್ತು ಬೆಳಗಿನ ಜಾವ ಗೋಡೆ ಕುಸಿದು ಬಿದ್ದಿರುವಂತದ್ದು. ಮನೆ ಬೀಳುತ್ತಿದ್ದಂತೆ ಕುಟುಂಬದ ಸದಸ್ಯರು ಹೊರಗಡೆ ಓಡಿ ಬಂದಿರುತ್ತಾರೆ. ಈ ಘಟನೆಯಲ್ಲಿ ಯಾವುದೇ ಅಪಾಯ ಸಂಭವಿಸಿಲ್ಲ. ಇನ್ನು ಮನೆ ಕಳೆದುಕೊಂಡ ಕುಟುಂಬ ಬೀದಿಗೆ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಂಕುಶ್.
ಬೆಳಗಾವಿ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿಯ ಎಲ್ಲ ನದಿಗಳು ತುಂಬಿ ಹರಿತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ಥರದ ಅನೇಕ ಅಚಾತುರ್ಯಗಳು, ಅಲ್ಲಲ್ಲಿ ಅವಘಡಗಳು ಸಂಭವಿಸ್ತಾ ಇದೆ. ಈ ಮಳೆಗೆ ನಮ್ಮ ಮನಿ ಪೂರ್ಣ ಎಲ್ಲಾ ಹಸಿಯಾಗಿ ಒಂದ್ ಸೈಡ್ ಪೂರ್ಣ ಗಾಡಿ ಎಲ್ಲ ಬಿದ್ದೈತಿ. ಇದರಿಂದ ನಮ್ಗ ಬಹಳಷ್ಟು ತೊಂದರೆ ಆಗಿದೆ ಅಂದ್ರೆ ನಮ್ಮ ಕುಟುಂಬ ಬೀದಿ ಪಾಲಾಗುವಂಗ ಆಗೈತಿ. ಇದೇ ರೀತಿ ನಮ್ಗೆ ಇಲ್ಲಿ ಈಗ ಯಾವ್ದ ನಿಲ್ಲಕ್ ಇಲ್ಲಿ ಆಸರೆ ಇಲ್ಲ. ಈ ಸೈಡ್ ಎದೆವು ಎಲ್ಲಾನು ಇಲ್ಲಿ ಇದ್ರಾಗನ ಇದ ಮಾಡಿದೀವಿ ನಾವೀಗ. ಈಗೆಲ್ಲಾನು ಇಲ್ಲಿ ಎಲ್ಲಿ ಈಗ ನಮ್ಮ ಸಣ್ಣ ಹುಡುಗರನ್ನ ತಗೊಂಡ್ ಇರಾಕಾಗಲ್ಲ ಅಂತ ತೆಳಗೆ ಮತ್ತೆ ಈ ಬಾಜುಕ್ ಮನಿಗೆ ಎಲ್ಲಾ ಶಿಫ್ಟ್ ಮಾಡಿದ್ವಿ ಸಾಮಾನ್ ಎಲ್ಲಾನು. ಮತ್ತೆ ಯಾವಾಗ ಇದು ಹೊಳೆ ಬೀಳ್ತೈತಿ ಅನ್ನೋದು ನಮಗೂ ತಿಳಿವಲ್ತಾಗೈತಿ. ಅದಕ್ಕ ಸರ್ಕಾರ ನಮ್ಗೆ ಏನಾರೇ ನಮ್ಗೆ ಹೆಲ್ಪ್ ಮಾಡ್ರೆ ಬಹಳಷ್ಟು ನಮ್ಗೆ ಹೆಲ್ಪ್ ಆಕೈತಿ. ಸರ್ಕಾರ ನಮ್ಗೆ ಇದನ್ನ ಏನಾರೇ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಈ ನಮ್ಮ ಮನಿ ಕಟ್ಕೊಳಕ ಆಶ್ರಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.